ಗೀತಾ ಗೀತಾ ಬಂದೆ ಅತ್ತೆ. ಏನತ್ತೆ? ಕೂತ್ಕೊಮ್ಮ, ಕೂತ್ಕೋ. ತಗೋ ಮುಡ್ಕೋ. ಎಷ್ಟು ಚೆನ್ನಾಗಿದೆ ಅತ್ತೆ ಮಲ್ಲಿಗೆ ಹೂವು. ಪ್ರಮಿಳಾನ್ ಕರಿಯಮ್ಮ. ನಾನ್ ಕರಿಯಲ್ಲ, ನೀವೇ ಕರೀರಿ. ಯಾಕಮ್ಮ ಹಾಗಂತೀಯ? ನಾನ್ ಕರೆದ್ರೆ ಅವಳೆಲ್ಲತ್ತೆ ಬರ್ತಾಳೆ. ನಮಗ್ ಬರ್ತಾನೆ ಇದ್ದಾಗ ಗಂಜಿಗೂ ಗತಿ ಇಲ್ದೇ ಇರೋ ಈ ಹಳೇ ಮನೇಲಿ ನಾನ್ ಯಾಕಿರ್ಲಿ ಅಂತ ತವರ್ ಮನೆಗೆ ಹೊರಟೋದ್ಲು. ನಮಗ್ ಶ್ರೀಮಂತಿಗೆ ಬಂದ ತಕ್ಷಣ ಟಿಂಗ್ 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 ಅನ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಯಾವಾಗ ನೋಡಿದ್ರು ಮಾರ್ತಿಕಾರು ಮಾರ್ತಿಕಾರು ಅಂತ ಕೋತಿ ತರ ಆಡ್ತಿರ್ತಾಳೆ. ಚಂದ್ರಣ್ಣವ್ರೆ, ನೀವ್ ಆಗೋಲ್ಲ ಅಂತ ಅನ್ನೋ ಹಾಗೇ ಇಲ್ಲ. ನೀವ್ ಈ ಸಲ MLA ಆಗ್ಲೇಬೇಕು. ಬಡವ ನೀ ಮಡಗದಾಗಿರುವಂತ ನನಗೆ ಯಾಕೆ ಬೇಕು ಸ್ವಾಮಿ ರಾಜಕೀಯ ಎಲ್ಲ? ಬೇಕಾದ್ರೆ ಎಲೆಕ್ಷನ್ ಖರ್ಚು ಹಣ ಕೊಡ್ತೀನಿ, ಯಾರನ್ನಾದ್ರೂ ನಿಲ್ಸಿ. ಓಹೋ, ನೀವು ನಿಂತ್ಕೊಳ್ಳೇಬೇಕು. ಹೈಕಮಾಂಡ್ಗೆ ಹೋಗೋ ಲಿಸ್ಟ್ ನಲ್ಲಿ ನಿಮ್ಮ ಹೆಸರನ್ನ ಈಗಾಗಲೇ ಕಳಿಸ್ಬಿಟ್ಟಿದೀವಿ. ಈಗ ನೀವು ಬೇಡ ಅನ್ನೋ ಹಾಗೆ ಇಲ್ಲ. ಹೌದಣ್ಣ, ನೀನ್ ನಿಂತ್ಕೊಳ್ಳೇಬೇಕು, MLA ಆಗ್ಲೇಬೇಕು. ಇದು ನಮ್ಮ ಗೌರವದ ಪ್ರಶ್ನೆ. ನಮ್ಮ ಎದುರು ಪಾರ್ಟಿ ಸುಬ್ಬಣ್ಣ ಇದಾನಲ್ಲ, ಅವ್ನು ತುಂಬಾ ಮಿರಿತಾ ಇದ್ದಾನೆ. ಅವನನ್ನ ಹೇಗಾದ್ರೂ ಮಾಡಿ ಈ ಸಲ ಸೋಲಿಸ್ಲೇಬೇಕು. ಅದಕ್ಕೆ ಎಷ್ಟು ಲಕ್ಷಗಳು ಖರ್ಚಾದ್ರೂ ಪರವಾಗಿಲ್ಲ. ನಿಮ್ಮ ತಮ್ಮ ಅವ್ರು ಹೇಳ್ತಿರೋದೇ ಕರೆಕ್ಟ್. ನೀವು ಎಲೆಕ್ಷನ್ಗೆ ನಿಂತ್ಕೊಳ್ಳೇಬೇಕು. ನೀವು ಬೇಡ ಅನ್ನೋ ಹಾಗೆ ಇಲ್ಲ. ನೀವು ಬೇಡ ಅಂದ್ರೋ ನಾವು ಬಿಡೋದಿಲ್ಲ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ಆಯ್ತು. ಆಗಿರ್ಬೇಕು. ತಗೊಳ್ಳಿ ಗ್ಲಾಸು. ಹಾಕಿ ಗುಂಡು. ಇವೆಲ್ಲ ನನಗೆ ಅಭ್ಯಾಸ ಇಲ್ಲ. ರಾಜಕೀಯ ಇಳಿದ ಮೇಲೆ ಇವೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಬೇಡಿ, ಬಲವಂತ ಮಾಡ್ಬೇಡಿ, ನೀವೆಲ್ಲ ತಗೊಳ್ಳಿ. ರೀ ರೀ ಬನ್ರಿ ಇಲ್ಲಿ. ಈ ಕುಡಿಯೋ ವಾಸನೆ ಅಲ್ಲಿವರೆಗೂ ಬಂದ್ಬಿಡ್ತಾ? ಪಮ್ಮಿ, ನಾನ್ ಕುಡ್ದೇ ಇಲ್ವೇ? ಅಯ್ಯೋ, ಅದೇ ನನಗ್ ದುಃಖ ಆಗ್ತಿರೋದು. ಇನ್ನೂ ಹಳ್ಳಿಗ ಮಾಡ್ತಾರ ಇದ್ದೀರಲ್ರಿ, ಸ್ವಲ್ಪನಾದ್ರೂ ನಾಗರಿಕತೆ ಕಲೀನೇ ಇಲ್ವಲ್ಲ? ಛೆ ನೋಡ್ರಿ, ಇದು 21ನೇ ಶತಮಾನ. ಎಲ್ಲಾನು ಕಲ್ತಿರ್ಬೇಕು, ಕಾಲಕ್ಕೆ ತಕ್ಕಂತೆ ಹೊಂದ್ಕೊಳ್ಬೇಕು, ಗೊತ್ತಾ? ಇದೇ ನನಗೆ ಗೊತ್ತಿರಲ್ಲ ನೋಡೆ. ಪಮ್ಮಿ, ಇನ್ನೊಂದು ಮುಖ್ಯ ವಿಷಯ. ಏನ್ರಿ? ಚಂದ್ರಣ್ಣ ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ, MLA ಆಗ್ತಾರೆ, ಗೆಲ್ಲೋದು ಖಂಡಿತ. ಅಯ್ಯಯ್ಯ, ಅವ್ರ MLA ಆದ್ರೆ ಅವ್ರ ಹೆಂಡತಿಗೆ ಇನ್ನೊಂದು 4 ಕೋಟಿ ಬೆಳೆಯುತ್ತೆ. ಈಗಾಗ್ಲೇ ಅವಳನ್ನ ಹಿಡಿಯೋಕ್ ಆಗ್ತಾ ಇಲ್ಲ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡ್ದ ಅನ್ನೋಗ್ ಆಡ್ತಾ ಇದ್ದಾಳೆ ಅಲ್ರಿ. ಅವ್ರ MLA ಆದ್ರೆ ನಿಮಗೇನ್ರಿ ಬಂತು? ಅದಕ್ಕೆ ನಾನು ನಿಮ್ಮನ್ನ MLA ಮಾಡಿ ಆಮೇಲೆ ಮಂತ್ರಿ ಮಾಡಿ ನಾನು ಮಂತ್ರಿ ಹೆಂಡತಿಯಾಗಿ ಮೇರಿತೀನಿ, ಗೊತ್ತಾ? ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೀನಿ, ಬನ್ನಿ. ಅಲ್ವೇ ಪಮ್ಮಿ? ಮತ್ತೆ ನಮ್ ಚಂದ್ರಣ್ಣ? ಅಯ್ಯೇ, ಚಂದಣ್ಣ ಅಂತೆ ಚಂದಣ್ಣ. ಚಂದಣ್ಣನೆಲ್ಲ ಗುಂಬಣ್ಣನೆಲ್ಲ ಪಮ್ಮಿನಿಲ್ಲ, ಬನ್ನಿ ಅಂದ್ರೆ ಬನ್ರಿ. ಓ ಬಾವಾ, ಯಾವಾಗ ಬಂದ್ರಿ? ನನ್ ತಂಗಿ ಫೋನ್ ಮಾಡ್ಬಿಟ್ಟು ಬಾವನ್ನ ಅರ್ಜೆಂಟ್ ಆಗಿ MLA ಮಾಡ್ಬೇಕು ಬನ್ನಿ ಅಂದ್ಲು, ಬಂದೆ. ಬಾವಾ, ನಿಮ್ಗೆ ರಾಜಕೀಯದಲ್ಲಿರೋರೆಲ್ಲ ಗೊತ್ತಾ? ಗೊತ್ತಾ? 3rd ಕ್ಲಾಸ್ ಇಂದ ಟಾಪ್ ಕ್ಲಾಸ್ ವರ್ಗೂ ಗೊತ್ತು, ಪ್ರೈಮ್ ಮಿನಿಸ್ಟರ್ ವರ್ಗೂ ಗೊತ್ತು. ನೋಡೋ, ಇವರೆಲ್ಲ ನಮ್ ಪಾರ್ಟಿ ಮೆಂಬರ್ಗಳು. ಇವರು ನಮ್ ಪಾರ್ಟಿ ಅಧ್ಯಕ್ಷರು. ಇವ್ರ ಹೆಸರು ಉರಿಕುಂಡೆ. ನಮಸ್ಕಾರ ಸರ್. ನಮಸ್ಕಾರ. ಇವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು. ಇವ್ರ ಹೆಸರು ಕೋಳಿ ವೆಂಕಟೇಶ್ವರ. ನಮಸ್ಕಾರ ಸರ್. ಇವ್ರೆಲ್ರಿಗೂ ಹೇಳಿ ನಮ್ಮ ಪಾರ್ಟಿ ಟಿಕೆಟ್ ನಿನಗೆ ಕೊಡಿಸಿದೀನಿ. ನನಗ? ಇನ್ನೇನ್ ನನಗ? ನೀವೇ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತಂದ್ರು ನಾನೇ ನಿಂತ್ಕೊಂಡ್ಬಿಟ್ರೆ ಪಾರ್ಟಿ ಕೆಲಸ ಯಾರು ಮಾಡ್ತಾರೆ? ಅದಕ್ಕೆ ಇವ್ರಿಗೆಲ್ರಿಗೂ ಹೇಳಿ ನಿನಗೆ ಟಿಕೆಟ್ ಕೊಡ್ಸಿದೀನಿ. ಇವರೆಲ್ಲರ ಬೆಂಬಲ ನಿನಗಿದೆ ಏನ್ ಸ್ವಾಮಿ? ನೀವ್ ಓಟಿನ ಮೇಲೆ ಓಟು, ನೀನ್ MLA ಆಗ್ತೀಯಾ, ಗೆದ್ದೆ ಗೆಲ್ತೀಯ. ಆಗ ನನ್ ತಂಗಿ MLA ಹೆಂಡತಿ ಆಗಿ ಜುಮ್ ಅಂತ ಮೆರಿತಾಳೆ. ಮಿನಿಸ್ಟರ್ ಹೆಂಡತಿ ಆಗೋ ಯೋಗ್ಯತೆ ಅವಳಿಗಿದೆ. ಅದಾಮೇಲೆ ತಗೋ ಕುಡಿ. ಅಯ್ಯ ಹಾಕೊಳಕ್ಕೂ ಬರಲ್ಲ. ಬನ್ನಿ ಸ್ವಾಮಿ, ನಮ್ಮ ಭಾವಿ MLA ಅವ್ರಿಗೆ ಕುಡಿಯೋದನ್ನ ಕಲಿಸಿ. ಏನ್ರಿ ಇದು? ನಮ್ಮ ಮಕ್ಳಿಗೆ ಯಾಕ್ರಿ ಇಂಥ ದುರ್ಬುದ್ಧಿ ಬಂತು? ನಮ್ಗೆ ಯಾಕ್ರಿ ಈ ರಾಜಕೀಯ? ಇದೆಲ್ಲ ಆ ಸೊಸೆಯರ ಕೆಲಸ. ಇವರು ತಲೆ ಕೆಡಿಸಿದ್ದಾರೆ. ಬಾವಾ, ಇಲ್ಲಿ ಯಾಕೆ ಕರ್ಕೊಂಡು ಬಂದೆ? ದೇಶದಲ್ಲಿ ಯಾರಿಗೇನೇ ಪದವಿ ಬೇಕಾದ್ರೂ ಈ ದೇವಿ ಕೃಪಾ ಕಟಾಕ್ಷ ಬೀಳ್ಲೇಬೇಕು. ಯಾರವ್ರು? ಅಯ್ಯ ತಡ್ಕಳ, ಅವಸರು ಕೊಟ್ಟಿ ದೈ ಪಾತ್ರ ನಂಗೆ ಆಡ್ಬೇಡ. ದೇವಿ ಹೆಸರು ಹೇಳಿ ಬಲಗಾಲಿಟ್ಟು ಒಳಗ್ ಬಾ. ಬರ ಇಲ್ಲಿ. ನಮಸ್ಕಾರ. ಏನ್ ಬುದ್ಧಿ ಅವ್ರು ಇಷ್ಟು ದೂರ? ಏನ್ ಬಿಟ್ಟಿ ನಮಸ್ಕಾರ ಹೊಡಿತಿ? ಎತ್ತ ಸಿಗರೇಟು? ಅಲ್ಲೇ ವಿಧಾನಸೌಧಕ್ಕೆ ಫೋನ್ ಮಾಡಿ ಆ MLA ಸಿದ್ದರಾಮಯ್ಯ ಇದಾರ ಕೇಳ. ಏನ ಮಕ್ಕ ನೋಡ್ತಾ ನಿಂತ್ಬಿಟ್ಟೆ? ಐಸ್ ಕ್ರೀಮ್ ತತ್ತಾರಲ್ಲ ಮೇಲೆ. ಮೇಲೆ ಯಾರಿದ್ದಾರೆ? ಅಕ್ಕವ್ರಿದ್ದಾರೆ. ಅಕ್ಕವ್ರು ಒಬ್ರೇ ಇದಾರ? ಬೇರೆ ಯಾರು ಇದಾರ? ಒಬ್ರೇ ಇದಾರೆ. ನಾ ಬಂದೀನಿ ಅಂತ ಹೇಳು. ಓ ನಮಸ್ಕಾರ MLA ಅವ್ರಿಗೆ. ನಮಸ್ಕಾರ. ಸೂಟ್ ಕೇಸ್ ಬರ್ತೀನ ಖಾಲಿನ? ಬರ್ತಿದೆ. ಬಾವಾ ಬಾವಾ. ಅಯ್ಯೋ 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 ಅಯ್ಯೋ, ಒಳ್ಳೆ ಇಂದ್ರನ್ ಮನೆ ತರ ತಳು ಗುಡ್ತಾ ಇತ್ತಲ್ಲ ಬಾವ. ನನ್ ಜೀವಮಾನದಾಗ ಈ ತರ ನೋಡಿಲ್ವಲ್ಲ ಬಾವ.
ಬರೀ ಅರಮನೆ ಏನು ಇನ್ನು ಏನೇನೋ ತೋರಿಸ್ತೀನಿ ಬಾಬಾ 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 ಕುತ್ಕೋ ಕುತ್ಕೋ ಬಾವಾ ಅವಳು ನಿನ್ನ ವಾರ ನೋಡ್ದಲ್ ನೋಡಿ ಕಿಸಕ್ಕಂತ ನಕ್ಳು ಅಂದ್ರೆ ನೀ ಗದ್ಗೆ ಏರ್ದೆ ಅಂತಾನೆ ಲೆಕ್ಕ. ಹಂಗ ಬಂದ್ಲು ಬಂದ್ಲು ನೋಡು ಬಂದ್ಲು. ನಮಸ್ಕಾರ ಮಾವರೇ. ಏನ್ ವಿಷಯ? ನಮ್ ಕೆಲ್ಸ ಓ ಮರ್ತಿದ್ದೆ. ಟೀ ನೋಡಿ ಮೇಡಮ್. ಹಲೋ, ಸಿಎಂ ಆಫೀಸಾ? ಸಿಎಂ ಕೊಡಿ. ಹಾಯ್, ನಾನು ವಿಜಯ್ ಭಾರ್ಗವಿ ಮಾತಾಡೋದು. ನೋಡಿ, ಇವತ್ತು ರಾತ್ರಿ ನೀವು ಮನೆಗೆ ಬರಬೇಕು. ಬರಲೇಬೇಕು. ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಓಕೆ, ಬಾಯ್. ನೀವು ನಾಳೆ ಬನ್ನಿ, ನಿಮ್ಮ ಕೆಲಸ ಆಗಿರುತ್ತೆ. ಅಮ್ಮ ಅವ್ರೆ, ಕಾಣಿಕೆ ಮಲ್ಲೇಶಿ. ಎಸ್ ಮೇಡಮ್. ಬರ್ತೀವಮ್ಮ ಅವ್ರೆ. ಬರ್ತೀವಮ್ಮ ಅವ್ರೆ. ನೆಕ್ಸ್ಟ್. ಹಾಯ್ ವಿಜಯ್. ಹಾಯ್ ಮಲ್ಲಿ. ಹಾಯ್. ಅದೇ ನಾನು ಹೇಳಿದ್ನಲ್ಲ ನಮ್ ಬಾವ ರಾಜಣ್ಣ ಅಂತ, ಇವನೇ. ಅದೇ MLA ಟಿಕೆಟು ನೀನ್ ದರ್ಶನ ಮಾಡಿಸ್ಬಿಟ್ಟು ಕಾಣಿಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಮೇಲ್ ಬನ್ನಿ. ಬಾವ ಎಲೆಕ್ಷನ್ ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ನಮ್ಮ ಹಳೆ ಮನೆ ಪತ್ರ ಇಟ್ಕೊಂಡು 1 ಲಕ್ಷ ರೂಪಾಯಿ ಕೊಡು. ನೋಡು, ನನ್ನ ಹತ್ರ ಎಲೆಕ್ಷನ್ಗೆ ಅಂತ ಸಾಲ ತಗೊಂಡವ್ರು ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ. ಯಾಕೆ ಅಂದ್ರೆ ಈ ಕೈಯಿನ ಮಹಾತ್ಮೆ ಹಂಗೈತೆ. ನಿನ್ ಕೈ ಮಹಾತ್ಮೆನೋ ಕೈವಾರ ಮಹಾತ್ಮೆನೋ ನನಗೆ ಗೊತ್ತಿಲ್ಲ. ನನಗೆ 1 ಲಕ್ಷ ರೂಪಾಯಿ ಬೇಕೇ ಬೇಕು. ನಿನಗ್ ದುಡ್ಡು ಬೇಕು ತಾನೆ? ಸ್ವಲ್ಪ ಇರು. ಲೇ ಪುಟ್ಲಿಗ, ಆ ಟಾಪ್ ಪೇಪರ್ವೇ ಪೆನ್ನುವೆ ಹಂಗೆ ಪ್ಯಾಡ್ ತಗೊಂಬಾರ. ಲೇ ಮುತ್ಯಾಲಿ, 50,000 ರೂಪಾಯಿ ದುಡ್ಡು ತಗೊಂಬಾರೆ. 1 ಲಕ್ಷ ರೂಪಾಯಿ ಬೋರ್ಲಿಂಗಣ್ಣ. ಸದ್ಯಕ್ ತಗೊಂಡೋಗಪ್ಪ. ನೀನೆಲ್ಲ ಹೋಯ್ತೀಯ, ನಾನೆಲ್ಲ ಹೋಯ್ತೀನಿ. ಹಂಗೆ ಎಬ್ಬೆಟ್ಟು ಒತ್ಸಲಿ. ರುಜು ಹಾಕಿದ್ದೀನಲ್ಲಪ್ಪ. ರುಜು ನಿಂದೆ ಅಂತ ರುಜುವಾತ್ ಆಗ್ಬೇಕಲ್ಲಪ್ಪ, ಅದಕ್ಕೆ. ಬಹಳ ಬುದ್ಧಿವಂತ ಬೋರ್ಲಿಂಗಣ್ಣ. ಆಯ್ತಪ್ಪ, ತಗೊಂಡೋಗಲಿ. ಏನ್ ಕಾಫಿ ಕುಡಿತೀಯ, ಟೀ ಕುಡಿತೀಯ? ನಂಗೇನು ಬೇಡಣ್ಣ. ತಗೊಳ್ಳಿ. ಚೆನ್ನಾಗಿದ್ರ? ಚೆನ್ನಾಗಿದ್ದಾನಮ್ಮ. ಅದ್ ಸರಿ, ಎಲೆಕ್ಷನ್ ಅಲ್ಲಿ ನೀನ್ ಗುರ್ತೇನು? ನಾಯಿ. ನಮ್ ತಾಯಿ ಸತ್ವಾಗ್ಲೂ ಗೆಲ್ತೀಯ. ಹೋಗ್ಬ. ಬರ್ತೀನಿ. ನಮಸ್ಕಾರ, ಓಡ್ ಬನ್ನಿ. ಬಾರಲೇ ಮುತ್ಯಾಲಿ. ಇದೇನಿದು ಗೊತ್ತು ಗೊತ್ತು ಗೊತ್ತಾಗಕ್ಕಿಲ್ವಾ? ಆಗ್ಲೊತ್ತಾಗೆ ಹೆಸರು ಹಚ್ಕೊಂಡ್ಬಿಟ್ಟ. ಹಗಲೇನು ಇರುಳೇನು ಬ್ಯಾಲ್ದಣ್ಣ ತಿನ್ನಕ್ಕೆ. ಪುಟ್ಲಿಂಗ ಕುಂತವನೆ ಕಾಣಕ್ಕಿಲ್ವಾ ನಿನ್ ಕಣ್ಗೆ? ಪುಟ್ಲಿಂಗ ಚಾರ್ ಹೊತ್ಬಿಡ್ತೀನಿ. ಅಂಡ್ರ ಬೇವರ್ಸಿ ತಗೊಂಬದು. ಬಾರ್ಲ ಬೋರ್ಲಿಂಗ. ಬಾರ್ಲೆ ಮುತ್ಯಾಲಿ. ಬಾರ್ಲ ಬೋರ್ಲಿಂಗ. ಬಾರ್ಲೆ ಮುತ್ಯಾಲಿ. ಜ್ಯೋತಿ, ಮಿಸ್ಟರ್ ಜಾನಕಿರಾಮಯ್ಯ, ವಾಟ್ ಇಸ್ ದಿಸ್? ಎಷ್ಟು ಧೈರ್ಯ ಇದ್ರೆ ನನ್ನ ಸ್ನೇಹಿತರಿಗೆ ನೀವು ಲಾಯರ್ ನೋಟಿಸ್ ಕಳಿಸ್ತೀರಾ? ಆ ಹಣನ ನನ್ನ ಸ್ನೇಹಿತರಿಗೆ ನಾನ್ ಕೊಟ್ಟಿದ್ದು. ನನಗ್ ಗೊತ್ತಿಲ್ಲದಾಗೆ ಹಣನ ಸಾಲ ಅಂತ ನೀವು ಹ್ಯಾಕ್ ಕ್ಲೈಮ್ ಮಾಡ್ತೀರಾ? ಹೌ 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 ಡೇರ್ ಯು ಆರ್? ನಾನೊಂದು ಮಾತು ಕೇಳಬೇಕು ಅನ್ನೋ ಜ್ಞಾನ ಬೇಡ ನಿಮ್ಗೆ? ಏನಂದ್ರೆ ಆ ಲಾಯರ್ ನೋಟಿಸ್ನ ನಾನೇ ಕಳ್ಸಕ್ ಹೇಳಿದ್ದು. ಜ್ಯೋತಿ, ನೀನು ಒಳಗಡೆ ಹೋಗು. ನಿಮ್ ಮುಂದೆ ನಿಜ ಹೇಳೋ ಬಾಧ್ಯತೆ ನನಗಿದೆ. ದಯವಿಟ್ಟು ಅವರನ್ನೇನು ಅನ್ಬೇಡಿ. ಐಸಿ, ನನ್ನ ಫ್ರೆಂಡ್ ಸಾಲ ಕೊಡ್ಬೇಕು ಅಂತ ನಿನ್ಗೆ ಯಾರು ಹೇಳಿದ್ದು? ನಾನೇ ತಿಳ್ಕೊಂಡೆ. ಅಂತ ಪರಿಸ್ಥಿತಿ ಏನ್ ಬಂದಿದೆ? ಪರಿಸ್ಥಿತಿ ಬಗ್ಗೆ ಎಲ್ರ ಮುಂದೆ ಮಾತಾಡೋದು ಸರಿಯಲ್ಲ. ಸಾರಿ ಫ್ರೆಂಡ್ಸ್, ನಡೆದ ವಿಷಯಕ್ಕೆ ನಾನು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ಕೊತಾ ಇದ್ದೀನಿ. ಹೋಗ್ಬಿಟ್ಟು ಬನ್ನಿ. ಬಟ್ ಸಿದ್ಧಾರ್ಥ್, ಅನ್ನೆಸರ್ಲಿ ನಮ್ಮಿಂದ ನಿಮ್ ಸಂಸಾರದಲ್ಲಿ ನೀವು ತಿಳ್ಕೊಂಡಾಗ ಏನೂ ಆಗಿಲ್ಲ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು. ಏನೇ ಹೇಳು ಹರೀಶ್, ಸಿದ್ಧಾರ್ಥ್ ಇಸ್ ರಿಯಲಿ ಗ್ರೇಟ್. ಹೇಳಿ.
ಯಾಕೆ ಹೀಗೆ ಮಾಡಿದ್ರಿ? ನನ್ನ ಸ್ನೇಹಿತರ ಮುಂದೆ ಯಾಕೆ ನನ್ನ ಅವಮಾನ ಮಾಡಿದ್ರಿ? ನೀವಿಬ್ರು ಸೇರ್ಕೊಂಡು ಸಿದ್ಧಾರ್ಥನ ಚರಿತ್ರಹೀನನಾಗಿ ಮಾಡಿ ನನ್ನ ವ್ಯಕ್ತಿತ್ವನೇ ಕೊಲೆ ಮಾಡ್ಬಿಟ್ರಿ. ತಾವು ತಪ್ಪು ತಿಳ್ಕೊಂಡ್ಬಿಟ್ರಿ ಯಜಮಾನ್ರೆ. ನಮ್ಮ ಉದ್ದೇಶ ಅದಲ್ಲ. ನಾನು ಲೆಕ್ಕದ ಪುಸ್ತಕ ತಗೊಂಡೋಗಿ ಅಮ್ಮ ಅವ್ರಿಗೆ ತೋರಿಸಿದ್ದಕ್ಕೆ, ನಾವು ಸಾಲ ಕೊಟ್ಟಿದ್ದಕ್ಕೆ ಖರ್ಚಿನ ಬಾಬತ್ ಅದರಲ್ಲಿ ಇತ್ತೇ ಆಗಲಿ, ವಸೂಲಿ ಆಗೋದಕ್ಕೆ ಒಂದು ಉದಾಹರಣೆ ಇರಲಿಲ್ಲ. ವಸೂಲಿ ಆಗದ ಸಾಲ, ಸರಿ ಬೇಸಾಯ ಇಲ್ಲದ ಹೊಲ, ಎರಡು ಫಲ ಇಲ್ಲ ಅಮ್ಮ ಅವ್ರೆ ಅಂತ ನಾನೇ ಹೇಳಿದೆ. ಅದಕ್ಕೆ ಸಾಲ ವಸೂಲಿ ಮಾಡೋದಕ್ಕೆ ಲಾಯರ್ ನೋಟಿಸ್ ಕೊಡಬೇಕು ಅಂತ ನಾವೇ ನಿರ್ಧಾರ ಮಾಡಿದ್ವಿ. ಸಾಲ 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 ಯಾರು ಹೇಳಿದ್ದು ಅದನ್ನ ಸಾಲ ಅಂತ? ಅದು ಸಾಲ ಅಲ್ಲ ಜಾನಕಿರಾಮಯ್ಯನವರೇ, ನಾನು ನನ್ನ ಸ್ನೇಹಿತರಿಗೆ ಮಾಡಿರೋ ಸಹಕಾರ. ಒಂದು ತರ ದಾನ ಇದ್ದಾಗೆ. ದಾನ ವಾಪಸ್ ಕೇಳೋದು ಅವಮಾನ, ಅಪರಾಧ. ಅದನ್ನ ಅವರಿಗೆ ದಾನವಾಗಿ ಯಾಕೆ ಕೊಟ್ಟೆ ಗೊತ್ತಾ? ನನ್ನ ಹಾಗೆ ಅವರು ಶ್ರೀಮಂತರಾಗಿ ಅವರಿಂದ 4-6 ಜನಕ್ಕೆ ಅನುಕೂಲ ಆಗಿ 100 ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಅಂಡರ್ಸ್ಟ್ಯಾಂಡ್? ಅದನ್ನೇ ಸಾಲದ ರೂಪದಲ್ಲಿ ಕೊಡಬಹುದಲ್ಲ. ಸಾಲ ಅಂತ ಕೊಟ್ಟಾಗ ತಗೊಂಡವನಿಗೆ ಅದನ್ನ ವಾಪಸ್ ಕೊಡೋ ಹೊಣೆ ಇರುತ್ತೆ. ಆಗ ಅವನದನ್ನ ಉಪಯುಕ್ತವಾಗಿ ಖರ್ಚು ಮಾಡ್ತಾನೆ. ಅದೇ ದಾನ ಅಂತ ಕೊಟ್ಟಾಗ ಅದಕ್ಕೆ ಬೆಲೆ ಇರಲ್ಲ. ನಾನು ಬಡ ಕುಟುಂಬದಿಂದ ಬಂದವಳು, ನನಗೆ ಹಣದ ಬೆಲೆ ಗೊತ್ತಿದೆ. ಆದ್ರೆ ನನ್ನ ಜೀವನದಲ್ಲಿ ನನಗೆ ಹಣ ಯಾವತ್ತೂ ದೊಡ್ಡದು ಅಂತ ಅನ್ಸಿಲ್ಲ ಜ್ಯೋತಿ. ನನಗೆ ಪ್ರೀತಿ ವಿಶ್ವಾಸನೇ ಮುಖ್ಯ. ಮೊದಲ ಸಲ ನಾನು ನಿನ್ನ ನೋಡಿದಾಗ ಯಾಕೆ ಇಷ್ಟಪಟ್ಟೆ ಗೊತ್ತಾ? ನಿನ್ನ ಅಣ್ಣಂದ್ರ ಮೇಲೆ, ತಂದೆ ತಾಯಿ ಮೇಲೆ ನಿನಗಿದ್ದ ಪ್ರೀತಿ ನೋಡಿ. ನಿನ್ನಂಥವಳು ನನಗೆ ಹೆಂಡತಿ ಆಗ್ಬೇಕು ಅಂತ ಆಸೆ ಪಟ್ಟೆ. ಅದರಲ್ಲೂ ನೀನು ಹಣ ಅಂತಸ್ತಿಗೆ ಬೆಲೆ ಕೊಡದೇ ಇದ್ದಾಗ ನಿನ್ ಮೇಲೆ ಗೌರವ ಜಾಸ್ತಿ ಆಯ್ತು. ನಾನು ನಿನ್ ಮದುವೆ ಆದೆ. ಹಣದಿಂದ ಪ್ರೀತಿ ವಿಶ್ವಾಸನ ಕೊಂಡ್ಕೊಳಕ್ಕಾಗಲ್ಲ ಅಂತ ನನಗೆ ಗೊತ್ತು ಜ್ಯೋತಿ. ಇಷ್ಟೆಲ್ಲ ದುಡ್ಡಿದ್ರು ನಮ್ಮ ತಂದೆ ಅವರ ಕಡೆ ಕಾಲದಲ್ಲಿ ಪ್ರೀತಿಸೋ ಸ್ನೇಹಿತರಿಲ್ದೆ ಒಂಟಿಯಾಗಿ ನರಳ್ತಾ ಸತ್ತಿದ್ದ ನನ್ಗಿನ್ನೂ ಜ್ಞಾಪಕ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ನನ್ನ ಸ್ನೇಹಿತರಿಗಾಗ್ಲಿ ಸಂಬಂಧಿಕರಿಗಾಗ್ಲಿ ಸಾಲ ಕೊಡೋದಿಲ್ಲ. ಯಾಕೆಂದ್ರೆ ಒಂದು ಸಲ ನಾನು ಅವ್ರಿಗೆ ಸಾಲ ಅಂತ ಕೊಟ್ಟಾಗ ಅವರದನ್ನ ಹಿಂತಿರುಸೋಕಾಗದೇ ಇದ್ದಾಗ ಅವ್ರು ನನ್ನಿಂದ ದೂರ ಆಗ್ತಾರೆ. ನಮ್ಮ ಸ್ನೇಹ ಸಂಬಂಧ ಕಡ್ದೋಗುತ್ತೆ. ಇದೇ ಕಾರಣಕ್ಕೆ ನಾನು ನಿಮ್ಮಣ್ಣ ಚಂದ್ರಣ್ಣನಿಗೂ ಸಾಲ ಅಂತ ಕೊಡ್ಲಿಲ್ಲ, ಬಹುಮಾನ ಅಂತ ಕೊಟ್ಟೆ. ಜ್ಯೋತಿ, ಸಾಲ ಅಂತ ಕೊಟ್ಟಾಗ ಸಿಗೋ ಸಂತೋಷ ನಿಮಿತ್ತ, ಅದೇ ಅದನ್ನ ದಾನ ಅಂತ ಕೊಟ್ಟಾಗ ಸಿಗೋ ಸಂತೋಷ ಶಾಶ್ವತ. ಇದು ನನ್ನ ಸಿದ್ಧಾಂತ. ನೀವು ಹೀಗೇನೆ ದಾನ ಮಾಡ್ತಾ ಹೋದ್ರೆ ಮುಂದಕ್ಕೆ ಏನಾಗಬಹುದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರ ಯಜಮಾನ್ರೆ? ಇದೇ ವಿಷಯವಾಗಿ ನಮ್ಮ ತಂದೆಯವರು ಬಲಿ ಚಕ್ರವರ್ತಿ ಕರ್ಣನ್ ಕತೆ ಹೇಳಿ ಅವರ ದುರಂತಕ್ಕೆ ಅವರೇ ಕಾರಣ ಅಂತ ಹೇಳಿದ್ರು. ತಂದೆಯವರು ಹೇಳಿದ್ದು ಸರಿಯಾಗೇ ಇದೆ. ದಾನಕ್ಕೋಸ್ಕರವಾಗಿ ಪಾತಾಳ ಸೇರಿದ ಬಲಿ ಚಕ್ರವರ್ತಿ ಆಗಲಿ, ದಾನಕ್ಕೋಸ್ಕರವಾಗಿ ತನ್ನ ದೇಹನೇ ತೆತ್ತ ಕರ್ಣನಾಗಲಿ, ಇವರಿಬ್ರು ತಮ್ಮ ಅಂತ್ಯನ ದುರಂತವಾಗಿಸ್ಕೊಂಡಿದ್ದು ಸತ್ಯ ತಾನೆ? ಅವ್ರ ದುರಂತ ಮಾತ್ರ ನೀವು ಯೋಚಿಸ್ತಾ ಇದ್ದೀರಾ. ಅದರ ಹಿಂದಿರೋ ಮಹತ್ತರವಾದ ಆದರ್ಶನ ನೀವು ಪರಿಗಣಿಸ್ತಾ ಇಲ್ಲ. ಅವತ್ತು ಅವರು ಮಾಡಿದ ತ್ಯಾಗದಿಂದ ತಾನೆ ಇವತ್ತಿಗೂ ಅವ್ರ ಹೆಸರು ಶಾಶ್ವತವಾಗಿರುವುದು. ಅದಕ್ಕೆ ಈ ಕಲಿಯುಗದಲ್ಲೂ ಅವ್ರನ್ನ ಮಹಾದಾನಿ ದಾನಶೂರ ಅಂತ ನಾವು ಸ್ಮರಿಸೋದು. ಜಾನಕಿರಾಮಯ್ಯನವರೇ, ನನ್ನ ಜೀವನದಲ್ಲಿ ನಂದೊಂದು ಸಣ್ಣ ಆಸೆ. ನಾ ಸತ್ತ ಮೇಲೆ 4 ಜನ 4 ದಿನನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ. ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್ಡ್. ನಾನು ಈ ರೀತಿ ಆಸೆ ಪಡೋದು ತಪ್ಪಾ? ಖಂಡಿತ ತಪ್ಪಲ್ಲ ಯಜಮಾನ್ರೆ. ಆದ್ರೆ ದಾನ ಧರ್ಮ ಸ್ನೇಹಕ್ಕೂ ಸ್ವಲ್ಪ ಇತಿಮಿತಿ ಇದ್ರೆ ಚೆನ್ನ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ನೋಡಿದ್ರ, ನನ್ನ ಮಾತಿನಿಂದ ನಿಮ್ಮಿಬ್ಬರ ಮನಸ್ಸು ನೋಯಿಸ್ಬಿಟ್ಟೆ. ಐ ಆಮ್ ಸಾರಿ ಜಾನಕಿರಾಮಯ್ಯನವ್ರೆ. ಜ್ಯೋತಿ, ದಯವಿಟ್ಟು ನಂಗೆ ಕ್ಷಮಿಸಿ. ನೀವು ನಮ್ಮನ್ನು ಕ್ಷಮಿಸ್ಬೇಕು. ನಿಮ್ಮ ಹೃದಯ ವಿಶಾಲತೆನ ಅರ್ಥ ಮಾಡ್ಕೊಳ್ದೆ ನಾವು ತುಡುಕ್ಬಿಟ್ವಿ. ನಿಮ್ಮನ್ನ ನಿಮ್ಮ ಸ್ನೇಹಿತರೆದುರಿಗೆ ಅವಮಾನ ಮಾಡ್ಬಿಟ್ವಿ. ಜ್ಯೋತಿ, ಜ್ಯೋತಿ, ನಿಮ್ಮ ತಂದೆ ತಾಯಿಯವರದು 60ನೇ ವರ್ಷದ ಹುಡ್ದಬ್ಬ, ಬಟ್ಟೆ ಬರೆ ಎಲ್ಲ ತಗೋಬೇಕು ಅಂತ ಹೇಳ್ತಾ ಇದ್ದೆ. ಹೌದು ಅಂದ್ರೆ ಊರಿಗೆ ಕಳ್ಸ್ಕೊಡೋಣ? ಬೇಡ, ನಾವೇ ಊರಿಗೆ ಹೋಗೋಣ. ಹೌದು ಜ್ಯೋತಿ, ನಾನೇ ನಿಂತು ಈ ಷಷ್ಠಿ ಪೂರ್ತಿ ಸಮಾರಂಭನ ಅದ್ದೂರಿಯಾಗಿ ನಡೆಸ್ತೀನಿ. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಏನಂದ್ರೆ ನಿಮ್ ಕೈಯಿಂದ ಅಷ್ಟು ಹಣ ಖರ್ಚು ಮಾಡ್ಸೋಕೆ ನನಗೆ ಇಷ್ಟ ಇಲ್ಲ. ಹಾಗನ್ಬೇಡ ಜ್ಯೋತಿ. ನಮ್ಮ ತಾಯಿ ಬದುಕಿದ್ದಾಗ ಅವ್ರ ಸೇವೆ ಮಾಡೋ ಭಾಗ್ಯ ಅಂತೂ ನನಗೆ ಸಿಗ್ಲಿಲ್ಲ. ಈಗ ಅಟ್ಲೀಸ್ಟ್ ನಿಮ್ಮ ತಾಯಿನ ನನ್ನ ತಾಯಿನ ನಾನು ನೋಡ್ತೀನಿ, ಅವ್ರ ಸೇವೆ ಮಾಡ್ತೀನಿ.
ಕಳಿಸಿದ್ದು? ಯಾರು ಕಳಿಸಿದ್ದು? ಹೇಳ್ರು, ಯಾರು ಕಳಿಸಿದ್ದು? ಹೇಳ್ರು, ಹೇಳು. ಮಲ್ಲಿಕಾರ್ಜುನವರು. ಬದುಕು ಬಂದೆ ಅಂತ ಆಶ್ಚರ್ಯನೋ ಹೇಳಿ. ನನ್ನ ಸಾಯಿಸೋಕೆ ಬಾಡಿಗೆ ರೋಡ್ಗಳು ಕಳಿಸ್ತೀಯಾ? ನಾನೇನ್ ಕಳಿಸ್ಲಿಲ್ಲ. ಹೌದಾ ಬಾವಾ? ಇವನ್ ಯಾರೋ ಕಳಿಸಿದ್ದು? ಲಕ್ಷ್ಮಿ ಇವತ್ತು ಅವನಿ ಹೆಣ ಉಳಿಸ್ಬಿಡ್ತೀನಿ. ಚಂದ್ರಣ್ಣ, ಚಂದ್ರಣ್ಣ, ಏನಾಯ್ತು ನಿಂಗೆ? ಯಾಕೆ ಅವ್ನು ಸಾಯಿಸ್ತಾ ಇದೀಯಾ? ಇವನು ಕೊಲೆಗಡಕ, ಇವನು ಸುಮ್ಮನೆ ಬಿಡಬಾರ್ದು. ಇವತ್ತು ಸಾಯಿಸ್ಬಿಡ್ತೀನಿ. ಯಾರನ್ನ ಕೊಂದ ಇವನು? ಇವನು ಅಮ್ಮನ್ನ ಕೊಂದು ಬಿಟ್ಟ. ಅಮ್ಮ ಎಲ್ಲಿ? ಅಮ್ಮ ಅಮ್ಮ ಅಮ್ಮ, ನಾನ್ ಜ್ಯೋತಿ ಬಂದಿದ್ದೀನಮ್ಮ. ಅಮ್ಮ, ನಿನ್ನ ಅಳಿಯಂದ್ರು ಬಂದಿದಾರಮ್ಮ. ನಿನ್ನ ಅಳಿಯಂದ್ರು ಬಂದಿದಾರಮ್ಮ. ಅವರು ನಿನ್ನ ಅಮ್ಮ ಅಂತ ತಿಳ್ಕೊಂಡಿದಾರಮ್ಮ. ಎದ್ದು ನೋಡಮ್ಮ. ಅಮ್ಮ, ಅಪ್ಪ ನೀನಾದ್ರೂ ಹೇಳಪ್ಪ, ಹೇಳಪ್ಪ. ಅಮ್ಮ ಅಮ್ಮ, ನಿನಗೂ ಅಪ್ಪನಿಗೂ ಷಷ್ಠಿ ಪೂರ್ತಿ ಮಾಡ್ಬೇಕು ಅಂತ ಸೀರೆ, ತಾಳೆ, ಹಣ್ಣು, ಹೂವು ಎಲ್ಲ ತಂದಿದ್ದೀನಮ್ಮ.
ಹೇಳಮ್ಮ ಹೇಳಮ್ಮ ಹೇಳು ರೀ. ನೀವ್ ಹೇಳಿದ್ರೆ ಹೇಳ್ತಾರೆ. ಹೇಳ್ರಿ ಹೇಳ್ರಿ ಹೇಳ್ರಿ. ಅಯ್ಯೋ ಅಯ್ಯೋ ನಿಂತ್ಕೊಳ್ಳೋ. ನಿನಗೆ ಬೆಂಕಿ ಇಡೋ ಯೋಗ್ಯತೆ ಇಲ್ಲ. ಅಪ್ಪ ಮುಚ್ಚ ಬಾಯಿ. ಅಪ್ಪ ಅಂತೆ ಅಪ್ಪ. ತನ್ನ ರಕ್ತಾನೆ ಹಾಲಿನ ರೂಪದಲ್ಲಿ ಕುಡಿಸಿ ನಿಮ್ಮನ್ನ ಸಾಕಿ ಸಲಹಿದ ಹೆತ್ತ ತಾಯಿನೇ ಕೊಂದಿದ್ದೀರಿ. ಕೊಡೋ ಇಲ್ಲಿ. ಅಪ್ಪ ಅಪ್ಪ ಅಂತೆ ಅಪ್ಪ. ಹೋಗೋ ಅಪ್ಪ ಹೋಗೋ. ಸರಿ ಅಂದ್ರೆ ನಿಮ್ಮ ಕೈಯಿಂದ ಈ ಕೆಲಸ ನಡೆಸ್ಕೊಡಿ. ಮಾವಯ್ಯ, ನನಗಿಂತ ನೀವೇ ಇದನ್ನ. ಇಲ್ಲಪ್ಪ, ಬೆಂಕಿ ಹತ್ಕೊಳ್ಳಲ್ಲಪ್ಪ. ಹೂವಿನಂತ ಮನಸ್ಸಿದ್ದವಳಿಗೆ ನನ್ನ ಕೈಯಾರೆ ಹೇಗೆ ಬೆಂಕಿ ಇಡ್ಲಿ? 40 ವರ್ಷಗಳಿಂದ ಅವಳ ಜೊತೆ ಸಂಸಾರ ಮಾಡಿದ್ದೀನಿ. ಇವತ್ತು ನೀವೇ ನಿಂತು ಷಷ್ಠಿ ಪೂರ್ತಿ ಮಾಡ್ತಿದ್ದೀರಿ. ಈ ಕೈಯಿಂದ ತಾಳೆ ಕಟ್ಟಿದ್ದೀರಿ. ಇದೇ ಕೈಯಿಂದ ನಾನು ಹೇಗಪ್ಪ ಬೆಂಕಿ ಇಡ್ಲಿ? ನಾನು ಹೇಗೆ ಬೆಂಕಿ ಇಡ್ಲಿ? ಗಂಜಿಗೂ ಗತಿ ಇಲ್ಲದೆ ಇದ್ದಾಗ ಒಂದು ದಿವಸನೂ ನೊಂದ್ಕೊಳ್ಳಿಲ್ಲ. ನೀವು ಹೀಗೆ ಯಾಕೆ ಅಂತ ಕೇಳಲಿಲ್ಲ. ಅಂತ ಪುಣ್ಯಾತಿಗಿತ್ತಿಗೆ ಇಲ್ಲ, ನನ್ನ ಕೈಯಾರ ಬೆಂಕಿ ಇಡಕ್ಕಾಗಲ್ಲಪ್ಪ. ನಿಮ್ಮದು ಹೂವಿನಂತ ಮನಸ್ಸು. ನೀವು ಅವಳಿಗೆ ಬೆಂಕಿ ಇಟ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹೂವಿನ ತರ ಸ್ವರ್ಗಕ್ಕೆ ಹೋಗ್ತಾಳೆ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಅರಿಶಿನವು ಅಳಿಯದಿರೇ ಕುಂಕುಮವು ಕರಗದಿರೇ. ಚುನಾವಣಾ ಫಲಿತಾಂಶಗಳು. ನಂದಿ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕ್ರಾಂತಿ ದಳದ ಅಭ್ಯರ್ಥಿಯಾದ ಶ್ರೀ ಎಸ್ ರಾಜಣ್ಣನವರು
ಜನಶಕ್ತಿ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಎಸ್ ಚಂದ್ರಣ್ಣನವರನ್ನು 10,665 ಮತಗಳ ಅಂತರದಿಂದ ಸೋಲಿಸಿ ಜಯಗಳಿಸಿದ್ದಾರೆ. MLA ರಾಜಣ್ಣ ಅವ್ರಿಗೆ ಬಾವಾ ಬಾವಾ MLA ಆಗ್ಬಿಟ್ಟೆ. ಬನ್ನಿ ಹಾಕಿ MLA ರಾಜಣ್ಣ ಅವ್ರಿಗೆ. MLA ರಾಜಣ್ಣ ಅವ್ರಿಗೆ MLA ರಾಜಣ್ಣ ಅವ್ರಿಗೆ MLA ರಾಜಣ್ಣ ಅವ್ರಿಗೆ MLA ರಾಜಣ್ಣ ಅವ್ರಿಗೆ. ರೇ, ಅಮ್ಮನ್ನೂ ಕಳ್ಕೊಂಡ್ವಿ, ಎಲೆಕ್ಷನ್ ಅಲ್ಲೂ ಸೋತ್ವಿ. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನನ್ ಕೈಲಿ ಮನೇಲಿರೋಕ್ ಸಾಧ್ಯ ಇಲ್ಲ. ನಡೀರಿ, ಬೇರೆಲ್ಲಾದ್ರೂ ಹೊರಟೋಗೋಣ. ಏನ್ ಮಾತಾಡ್ತಾ ಇದೀಯ ಗೀತಾ? ಬೇರೆ ಹೋಗೋದ ಸಾಧ್ಯವಿಲ್ಲ. ಇಷ್ಟಕ್ಕೂ ಎಲೆಕ್ಷನ್ ಅಲ್ಲಿ ಗೆದ್ದೋನ್ ಯಾರು? ನನ್ನ ತಮ್ಮ ಕಣೆ. ಅವನು ಗೆದ್ರೆ ನಾನು ಗೆದ್ದಾಗೇನೆ. ಇಂಥ ಪರಿಸ್ಥಿತಿಲಿ ನಾವು ಬೇರೆ ಹೋಗ್ಬಿಟ್ರೆ ಅಪ್ಪ ತುಂಬಾ ನೊಂದ್ಕೊಂಡ್ಬಿಡ್ತಾರೆ ಕಣೆ. ಅದೇನೋ ನಿಜ. ಆದ್ರೆ ನಿಮ್ ನಾದ್ನಿ ಮೊದ್ಲೇ ಸರಿ. ಈಗ MLA ಹೆಂಡತಿ ಬೇರೆ. ಅವಳ ಮುಂದೆ ನಾನು ಅವಮಾನ ಸಹಿಸ್ಕೊಂಡು ಹೇಗ್ರಿ ಮನೇಲಿರೋದು? ನನಗಲ್ದೆ ಇದ್ರು ನಮ್ಮ ಅಪ್ಪನಿಗೋಸ್ಕರನಾದ್ರೂ ಈ ನೋವನ್ನೆಲ್ಲ ನುಂಗ್ಕೊಂಡು ಇಲ್ಲೇ ಇರ್ಬೇಕು. ಸರಿ ಸರ್, ಇದೇ ತಿಂಗಳು 18ನೇ ತಾರೀಕಿಗೆ ನಮ್ಮ ಫ್ಯಾಕ್ಟ್ರಿಗೆ 25 ವರ್ಷ ತುಂಬ್ತಾ ಇದೆ. ಆದ್ರೆ ಬೆಳ್ಳಿ ಹಬ್ಬದ ಆಚರಣೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿ ನಾವೆಲ್ಲ ಬಂದಿದ್ದೀವಿ. ನೋಡಿದ್ರೆ ಜಾನಕಿರಾಮಯ್ಯನವರೇ, ನಾನೇ ಮರ್ತು ಬಿಟ್ಟಿದ್ದೀನಿ. ನನ್ನ ಫ್ಯಾಕ್ಟ್ರಿ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಯಾವತ್ತು ಅಂತ ನಾನು ಮರ್ತಿದ್ರು, ಇವ್ರುಗಳು ಮರ್ತಿಲ್ಲ. ಇಂಥವ್ರನ್ನ ಕೆಲಸಗಾರರಾಗಿ ಪಡೆದಿದ್ದು ನನ್ನ ಪುಣ್ಯ. ಸರ್, ನೀವ್ ಯಾವತ್ತೂ ನಮ್ಮನ್ನ ಕೆಲಸಗಾರರ ತರ ನೋಡೇ ಇಲ್ಲ ಸರ್. ನಿಮ್ ಸ್ವಂತ ಅಣ್ತಂದಿರ ತರ ಟ್ರೀಟ್ ಮಾಡ್ತಾ ಇದ್ದೀರಾ ಸರ್. ನೀವೇ ಹೇಳ್ತಿರ್ತೀರಲ್ಲ ಸರ್, ಈ ಫ್ಯಾಕ್ಟ್ರಿಗೆ ಮಾಲೀಕರು ಕಾರ್ಮಿಕರು ಅಂತ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿ 15,000 ರೂಪಾಯಿ ಕಲೆಕ್ಟ್ ಮಾಡಿದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸಿಲ್ವರ್ ಜೂಬ್ಲಿ ಫಂಕ್ಷನ್ ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಸರ್. ಒಂದ್ ನಿಮಿಷ. ₹1,00,000. ಜ್ಯೋತಿ, ನಮ್ಮ ಹತ್ರ ಕ್ಯಾಶ್ ಇರೋದು ಇಷ್ಟೇ ಅಲ್ವಾ? ಹೌದು. ಹಾಗಾದ್ರೆ ನಮ್ ಫ್ಯಾಕ್ಟ್ರಿ ಬೆಳ್ಳಿ ಹಬ್ಬಕ್ಕೆ ನಾವು ಖರ್ಚು ಮಾಡ್ಲೇಬೇಕಲ್ಲ. ಯೋಚನೆ ಮಾಡಬೇಡಿ, ತಗೊಂಡು ಹೋಗ್ಕೊಡಿ. ತಗೊಳ್ಳಿ. ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಆಯ್ತು ಸರ್. ಏನಾದ್ರೂ ಸಾಲದೆ ಬಂದ್ರೆ ಹೇಳಿ. ಸರಿ ಸರ್. ಬರ್ತೀವಿ ಸರ್. ಒಳ್ಳೆ. ಬರ್ತೀವಿ ಸರ್. ಅಮ್ಮ, ಒಂದ್ ನಿಮಿಷ. ಏನಮ್ಮ ಅವರೇ ಈಗ್ಲೂನು? ಜಾನಕಿರಾಮಯ್ಯನವರೇ, ನಿಮ್ಮನ್ನು ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ನಾವು ಅವರಿಗೆ 1-2 ಸಲ ನೋವು ಉಂಟು ಮಾಡಿದ್ದೀವಿ. ಮತ್ತೆ ಅವರ ವಿರುದ್ಧ ನಡೆಯೋದಿಕ್ಕೆ ನಾನು ಸಿದ್ಧ ಇಲ್ಲ. ಸತಿಯಾಗಿ ಸಹಧರ್ಮಿಣಿಯಾಗಿ ಅವರ ಮನಸ್ಸಿನಂತೆ ನಡ್ಕೊಳ್ಬೇಕಾದ್ದು ನನ್ನ ಧರ್ಮ ಅಲ್ವಾ? ಹೌದಮ್ಮ ಅವರೇ, ಹೌದು. ಆದ್ರೂನು ಜಾನಕಿರಾಮಯ್ಯನವರೇ, ದಯವಿಟ್ಟು ಡಾರ್ಲಿಂಗ್.